ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಕತೆ ಹಸಿವು, ಸಾವು ಮತ್ತು ಅನಾಥ ಪ್ರಜ್ಞೆ ಅನ್ನೋ 3 ಬೆಂಕಿ ನದಿಗಳನ್ನ ಈಜಿ ಜ್ಞಾನದ ದಡ ಸೇರಿದ ಒಬ್ಬ ವ್ಯಕ್ತಿಯದ್ದು. ತನ್ನ ನೋವಿನ ಕೆಂಡವನ್ನೇ ಅಕ್ಷರಗಳನ್ನಾಗಿಸಿ ಭಾರತದ ಸಾಹಿತ್ಯ ಲೋಕದಲ್ಲಿ ಜ್ಞಾನದ ದೀಪ ಹಚ್ಚಿದ ವ್ಯಕ್ತಿಯದ್ದು. ಕೆಲವರು ಇವರನ್ನ ಸರಸ್ವತಿ ಪುತ್ರ ಅಂತ ಅಂದ್ರೆ, ಇನ್ನು ಕೆಲವರು ವಿವಾದಗಳ ಸರದಾರ ಅಂತಾರೆ. ಆದ್ರೆ ಎಲ್ಲ ಬಿರುದುಗಳ ಆಚೆಗಿನ ಅಸಲಿ ಮನುಷ್ಯ ಯಾರು? ಆ ಜಗ್ಗದ ಲೇಖನಿಯ ಹಿಂದಿನ ಕಥೆಯಾದ್ರಿಗೇನು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಕಾದಂಬರಿಕಾರ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಬದುಕಿನ ಪುಟಗಳನ್ನೊಮ್ಮೆ ತಿರುವಿ ಹಾಕೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಕತೆ ಶುರುವಾಗೋದು 1931 ಆಗಸ್ಟ್ 20ರಂದು ಹಾಸನ ಜಿಲ್ಲೆಯ ಸಂತೇಶ್ವರ ಎಂಬ ಪುಟ್ಟ ಹಳ್ಳಿಯಲ್ಲಿ. ಭೈರಪ್ಪನವರು ಹುಟ್ಟಿದ್ದು ಮೂಳೆ ಮುರಿಯುವ ಬಡತನದಲ್ಲಿ. ಅವರ ತಂದೆ ಬೇಜವಾಬ್ದಾರಿತನದಿಂದ ಇದ್ದಿದ್ದರಿಂದ ಇಡೀ ಕುಟುಂಬವನ್ನ ಸಾಕುವ ಹೊಣೆ ತಾಯಿ ಗೌರಮ್ಮನವರ ಮೇಲಿತ್ತು. ಮುಂದೆ ತಮ್ಮ ಗೃಹಭಂಗ ಕಾದಂಬರಿಯಲ್ಲಿ ಬರುವ ಅಪ್ರತಿಮ ಪಾತ್ರ ನಂಜಮ್ಮ ಇದೇ ನೋವನ್ನುಂಡ ಅವರ ತಾಯಿಯ ಪ್ರತಿರೂಪ. ಅವರ ಕಲೆ ವಾಸ್ತವದಿಂದ ಪಲಾಯನ ಮಾಡಲಿಲ್ಲ, ಬದಲಿಗೆ ನೋವನ್ನ ನೇರವಾಗಿ ಎದುರಿಸಿತ್ತು. ಆದರೆ ಭೈರಪ್ಪನವರ ಬಾಲ್ಯದಲ್ಲಿ ಬಡತನಕ್ಕಿಂತಲೂ ಕ್ರೂರವಾಗಿದ್ದು ಇನ್ನೊಂದಿತ್ತು, ಅದು ಸಾವು. ಅದು 1930ರಿಂದ 40ರ ದಶಕ. ಬ್ಯೂಬೆನಿಕ್ ಪ್ಲೇಗ್ ಎಂಬ ಮಹಾಮಾರಿ ಅವರ ಹಳ್ಳಿಗೆ ಲಗ್ಗೆಯನ್ನ ಇಡ್ತು. ಅವರ ಕುಟುಂಬದವರನ್ನ ಒಬ್ಬೊಬ್ಬರಾಗಿಯೇ ಆಹುತಿಯನ್ನ ತೆಗೆದುಕೊಳ್ತು. ಕೆಲವೇ ದಿನಗಳಲ್ಲಿ ಅವರ ಪ್ರೀತಿಯ ತಾಯಿ ಮತ್ತು 2 ಸಹೋದರರು ಆ ರೋಗಕ್ಕೆ ಬಲಿಯಾದ್ರು. ಆಗ ಭೈರಪ್ಪನವರಿಗೆ ಕೇವಲ 14 ವರ್ಷ. ಆ ಎಳೆ ವಯಸ್ಸಿನಲ್ಲಿ ತನ್ನ ತಮ್ಮನ ಶವವನ್ನ ತಾವೇ ಹೆಗಲ ಮೇಲೆ ಹೊತ್ತು ಸ್ಮಶಾನಕ್ಕೆ ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದ ದುಸ್ಥಿತಿ ಅವರಿಗೆ ಎದುರಾಗಿತ್ತು. ಆಟ ಆಡಬೇಕಾದ ವಯಸ್ಸಲ್ಲಿ ಅವರು ಸಾವಿನ ಆಟವನ್ನ ಕಣ್ಣಾರೆ ಕಾಣ್ತಾರೆ. ಈ ಘಟನೆ ಅವರ ಮನಸ್ಸಲ್ಲಿ ಒಂದು ಆಳವಾದ ಗಾಯವನ್ನ ಮಾಡಿ ಜೀವನದುದ್ದಕ್ಕೂ ಕಾಡುವ ಪ್ರಶ್ನೆಯನ್ನ ಹುಟ್ಟಿಹಾಕ್ತು. ಸಾವಿನ ಅರ್ಥವೇನು? ಜನರು ಯಾಕೆ ಇಷ್ಟೊಂದು ನರಳಿ ಸಾಯಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಯತ್ನವೇ ಅವರ ಇಡೀ ಜೀವನದ ಪಯಣವನ್ನೇ ನಿರ್ಧರಿಸಿದೆ. ಅನಾಥರಾದ ಮೇಲೆ ಚಿಕ್ಕಪ್ಪನ ಮನೆಯಲ್ಲಿ ದೈಹಿಕ ಹಿಂಸೆ, ಹೊಟ್ಟೆಗಾಗಿ ವಾರಕ್ಕೊಂದು ಮನೆ ಊಟ, ಶಾಲೆಗೆ ಹೋಗಲು ಭಿಕ್ಷೆ ಬಿಡುವ ಸ್ಥಿತಿ. ಹತಾಶೆಯಿಂದ ಶಾಲೆಯನ್ನು ಬಿಟ್ಟು ಸುಮಾರು 1000 ಕಿಲೋಮೀಟರ್ ದೂರದ ಮುಂಬೈಗೆ ನಡೆದು ಹೋಗ್ತಾರೆ. ಅಲ್ಲಿ ರೈಲ್ವೆಯಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಹೋಟೆಲ್ ಮಾಣಿಯಾಗಿ ಊದುಬತ್ತಿ ಮಾರಾಟವನ್ನ ಮಾಡಿಕೊಂಡು ಬದುಕು ಸಿಕ್ಕ ಪರೀಕ್ಷೆಗಳನ್ನೆಲ್ಲ ಅವರ ಮೇಲೆ ಹೇರ್ತಾ ಹೋಗುತ್ತೆ. ಮುಂಬೈನ ಬೀದಿಗಳಲ್ಲಿ ಅಲೆದಾಡ್ತಾ ಇರುವಾಗ ಆಕಸ್ಮಿಕವಾಗಿ ಸಾಧುಗಳ ಗುಂಪಿನ ಜೊತೆ ಸೇರಿ ಆಧ್ಯಾತ್ಮಿಕ ಸಮಾಧಾನವನ್ನ ಹುಡುಕುತ್ತಾ ಅಲೆದಾಡ್ತಾರೆ. ಆದರೆ ನಿಜವಾದ ಜ್ಞಾನ ಈ ದಾರಿಯಲ್ಲಿ ಸಿಗೋದಿಲ್ಲ ಅಂತ ಅರಿವಾಗಿ ಶಿಕ್ಷಣವನ್ನ ಪೂರ್ಣಗೊಳಿಸುವ ದೃಢ ಸಂಕಲ್ಪದೊಂದಿಗೆ ಮರಳಿ ಮೈಸೂರಿಗೆ ಬರ್ತಾರೆ. ಅವರು ತತ್ವಶಾಸ್ತ್ರ ಅಂದ್ರೆ ಫಿಲಾಸಫಿ ಓದಲೇಬೇಕು ಅಂತ ಹೋದಾಗ ಆ ವಿಭಾಗದ ಮುಖ್ಯಸ್ಥರು ಫಿಲಾಸಫಿ ಹೊಟ್ಟೆಯನ್ನ ತುಂಬಿಸೋದಿಲ್ಲ ಅಂತ ಹೇಳ್ತಾರೆ. ಆಗ ಆ ಬಡ ಹುಡುಗ ಹೊಟ್ಟೆಪಾಡಿಗಾಗಿ ಬೇಕಾದ್ರೆ ನಾನು ಬೇಕರಿ ಇಟ್ಟು ಬ್ರೆಡ್ ಮಾರ್ತೇನೆ, ಆದ್ರೆ ನಾನು ಓದುವುದು ತತ್ವಶಾಸ್ತ್ರವನ್ನೇ ಅಂತ ದಿಟ್ಟ ಉತ್ತರವನ್ನ ಕೊಟ್ಟಿದ್ರಂತೆ. ಅದರಂತೆ ಸಾಧಿಸಿಯೂ ತೋರಿಸಿಬಿಡ್ತಾರೆ. BA ಮತ್ತು MA ಫಿಲಾಸಫಿಯಲ್ಲಿ ಚಿನ್ನದ ಪದಕವನ್ನೂ ಪಡಿತಾರೆ. ಬರೋಡದಿಂದ ಸತ್ಯ ಮತ್ತು ಸೌಂದರ್ಯ ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಅನ್ನು ಸಹ ಪಡಿತಾರೆ. ಇದು ಕೇವಲ ಒಂದು ಥೀಸಿಸ್ ಆಗಿರಲಿಲ್ಲ, ಇದು ಅವರ ಸಾಹಿತ್ಯದ ಮೂಲ ಮಂತ್ರವಾಯಿತು. ಅದರ ತಿರುಳು ಇಷ್ಟೇ: ಕಲೆ ಸುಂದರವಾಗಿರ್ಬೇಕಾದ್ರೆ ಅದು ಸತ್ಯದ ಮೇಲೆ ನಿಂತಿರಬೇಕು. ಅದು ಇತಿಹಾಸದ ಕಹಿ ಸತ್ಯವೇ ಆಗಿದ್ದರೂ ಸರಿ. ಮುಂದೆ ಭೈರಪ್ಪನವರು ಇದೇ ಸತ್ಯ ಮತ್ತು ಸೌಂದರ್ಯದ ಫಿಲಾಸಫಿಯೊಂದಿಗೆ ಅವರು ಬರೆಯಲು ಆರಂಭವನ್ನ ಮಾಡ್ತಾರೆ. ದಶಕಗಳ ಕಾಲ ಕನ್ನಡದಲ್ಲಿ ಅತಿ ಹೆಚ್ಚು ಮಾರಾಟವಾದ ಲೇಖಕರಾಗ್ತಾರೆ. ಅವರ ಕೃತಿಗಳು ಬೇರೆ ಬೇರೆ ಭಾಷೆಗಳಿಗೂ ಅನುವಾದಗೊಂಡು ಅಲ್ಲಿಯೂ ದಾಖಲೆಯನ್ನ ಬರಿತಾವೆ. ಈ ಯಶಸ್ಸು ಅವರಿಗೆ ಹಣ, ಹೆಸರಿನ ಜೊತೆಗೆ ಅತ್ಯಮೂಲ್ಯವಾದ ಆರ್ಥಿಕ ಸ್ವಾತಂತ್ರ್ಯ ಕೊಡುತ್ತೆ. ಯಾರ ಹಂಗೂ ಇಲ್ಲದೆ ತಮಗೆ ಸರಿ ಎನ್ನಿಸಿದ್ದನ್ನ ಬರೆಯುವ ಧೈರ್ಯವನ್ನ ಕೊಡುತ್ತೆ. ಆದ್ರೆ ಭಾರತದ ಪವಿತ್ರ ಕಥೆಗಳಿಗೆ ಮತ್ತು ವಿವಾದಿತ ಇತಿಹಾಸಕ್ಕೆ ತಮ್ಮ ಸತ್ಯದ ತತ್ವವನ್ನ ಅನ್ವಯಿಸಿದ್ದೇ ಅವರನ್ನ ವಿವಾದದ ಕೇಂದ್ರದಲ್ಲಿ ನಿಲ್ಲಿಸಿಬಿಡುತ್ತೆ. ಮೊದಲ ಬಿರುಗಾಳಿಗೆದ್ದದ್ದು 1979ರ ಪರ್ವದಲ್ಲಿ. ಇದು ಮಹಾಭಾರತದ ಕತೆ. ಆದ್ರೆ ಇದರಲ್ಲಿ ದೇವರುಗಳಿಲ್ಲ, ಪವಾಡಗಳಿಲ್ಲ. ಕೇವಲ ಅಧಿಕಾರ, ಮಹತ್ವಾಕಾಂಕ್ಷೆ, ದ್ವೇಷ ಮತ್ತು ಯುದ್ಧದ ಕ್ರೌರ್ಯವನ್ನ ಎದುರಿಸುವ ಮನುಷ್ಯರ ಕತೆ. ಕೆಲವರಿಗೆ ಇದು ಮೇರುಕೃತಿಯಾದರೆ ಇನ್ನು ಕೆಲವರಿಗೆ ಪವಿತ್ರ ಗ್ರಂಥಕ್ಕೆ ಮಾಡಿದ ಅಪಚಾರವಾಗಿ ಕಾಣುತ್ತೆ. ಇನ್ನು 2ನೇ ಭೂಕಂಪವಾಗಿದ್ದು 2007ರ ಆವರಣ ಕೃತಿಯಲ್ಲಿ.
ಹೌದು, ತೆರೆ ಅಥವಾ ಮುಸುಕು ಎಂಬ ಅರ್ಥದ ಈ ಕಾದಂಬರಿ ಭಾರತೀಯ ಸಾಹಿತ್ಯದಲ್ಲೇ ಒಂದು ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ಭಾರತದ ಇತಿಹಾಸದಲ್ಲಿ ನಡೆದಿದೆ ಎನ್ನಲಾದ ದೇವಾಲಯಗಳ ಧ್ವಂಸದಂತಹ ಘಟನೆಗಳ ಸತ್ಯವನ್ನ ನಮ್ಮ ಸೆಕ್ಯುಲರ್ ಇತಿಹಾಸಕಾರರು ಮುಸುಕು ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಅಂತ ಕಾದಂಬರಿ ವಾದವನ್ನ ಮಾಡುತ್ತೆ. ಇದರ ಪರಿಣಾಮ ಸ್ಫೋಟಕವಾಗಿತ್ತು. ಭೈರಪ್ಪನವರ ಬೆಂಬಲಿಗರು ಇದು ಇತಿಹಾಸದ ಸತ್ಯ ಅಂತ ಹೇಳ್ತಾರೆ. ವಿಮರ್ಶಕರಾದ UR ಅನಂತಮೂರ್ತಿ ಅಂತವರು ಇದು ಸಮಾಜವನ್ನ ಒಡೆಯುವ ಅಪಾಯಕಾರಿ ಕೃತಿ ಅಂತ ಖಂಡಿಸ್ತಾರೆ. ಈ ಚರ್ಚೆ ಇಂದಿಗೂ ಮುಂದುವರೆದಿದೆ. ಇತಿಹಾಸದ ಕೆಲಸ ಕಹಿ ಸತ್ಯವನ್ನ ಹೇಳುವುದೇ ಅಥವಾ ಸಾಮರಸ್ಯಕ್ಕಾಗಿ ಕೆಲವನ್ನ ಮರೆಮಾಚುವುದೇ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಬಿರುಗಾಳಿ ಎಬ್ಬಿಸಿದ ಲೇಖನಿಯ ಹಿಂದಿನ ವ್ಯಕ್ತಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಏಕಾಂತ ಪ್ರಿಯರು. ಮೈಸೂರಿನಲ್ಲಿ ತಮ್ಮ ಪತ್ನಿ ಸರಸ್ವತಿ ಮತ್ತು ಇಬ್ಬರು ಪುತ್ರರೊಂದಿಗೆ ಸರಳ ಜೀವನವನ್ನ ನಡೆಸಿದ್ರು. ಅವರ ಅಗಾಧ ಯಶಸ್ಸು ಅವರಿಗೆ ಆರ್ಥಿಕ ಭದ್ರತೆಯನ್ನ ನೀಡಿ ಯಾರ ಹಂಗಿಲ್ಲದೆ ಬೆಳೆಯುವ ಸ್ವತಂತ್ರದ ಗುರಾಣಿಯಾಗುತ್ತೆ. ವಿವಾದಗಳ ನಡುವೆಯೂ ಅವರಿಗೆ ಪ್ರಶಸ್ತಿಗಳ ಸುರುಮಳೆಯಾಗುತ್ತೆ. ಸರಸ್ವತಿ ಸನ್ಮಾನ್, ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್, 2016ರಲ್ಲಿ ಶ್ರೇಷ್ಠ ಪದ್ಮಶ್ರೀ ಪ್ರಶಸ್ತಿ ಕೂಡ ಲಭಿಸುತ್ತೆ ಮತ್ತು 2023ರಲ್ಲಿ ಪದ್ಮಭೂಷಣ ಸೇರಿದಂತೆ ದೇಶದ ಅತ್ಯುನ್ನತ ಗೌರವಗಳು ಸಹ ಸಂದಿದ್ದಾವೆ. ಇನ್ನು ಸೆಪ್ಟೆಂಬರ್ 24, 2025ರಂದು ತಮ್ಮ 94ನೇ ವಯಸ್ಸಿನಲ್ಲಿ SL ಭೈರಪ್ಪನವರ ಲೇಖನಿ ಶಾಶ್ವತವಾಗಿ ಮೌನವಾಯಿತು. ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಅವರು ನಿಧನರಾದರು. ದೇಶದಾದ್ಯಂತ ಗಣ್ಯರು ಅವರನ್ನ ಸಾಹಿತ್ಯದ ಧ್ರುವತಾರೆ ಮತ್ತು ನಮ್ಮ ಆತ್ಮ ಸಾಕ್ಷಿಯನ್ನ ಕಲಕಿದ ನಿರ್ಭೀತ ಚಿಂತಕ ಅಂತ ಬಣ್ಣಿಸಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದರು. ಸ್ನೇಹಿತರೆ, SL ಭೈರಪ್ಪನವರ ಪರಂಪರೆ ಸಂಕೀರ್ಣವಾದದ್ದು. ಅವರ ಓದುಗರಿಗೆ ಅವರು ಕನ್ನಡ ಸಾಹಿತ್ಯಕ್ಕೆ ತಾತ್ವಿಕ ಗಟ್ಟಿತನ ತಂದುಕೊಟ್ಟ ಯುಗಪುರುಷ. ಅವರ ವಿಮರ್ಶಕರಿಗೆ ಅವರು ಇತಿಹಾಸದ ಗಾಯವನ್ನ ಕೆದಕಿದ ಸಿದ್ಧಾಂತಿ. ಆದರೆ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಾಗಿದ್ದ ತನ್ನವರ ಶವವನ್ನ ತಾವೇ ಹೊತ್ತ ಆ ಅನಾಥ ಹುಡುಗ ಭಾರತದ ಅತ್ಯಂತ ಪ್ರಭಾವಿ ಬುದ್ಧಿಜೀವಿಗಳಲ್ಲಿ ಒಬ್ಬನಾದ ಆ ಪಯಣ ಇದೆಯಲ್ಲ, ಅದು ಅಚಲವಾದ ಇಚ್ಛಾಶಕ್ತಿಯ ಕತೆ. ಅವರೀಗ ಮೌನವಾಗಿರಬಹುದು, ಆದರೆ ಅವರ ಲೇಖನಿ ಎತ್ತಿರುವ ಸತ್ಯ, ಇತಿಹಾಸ ಮತ್ತು ಅಸ್ಮಿತೆಯ ಪ್ರಶ್ನೆಗಳು ಮುಂದಿನ ಹಲವು ತಲೆಮಾರುಗಳವರೆಗೂ ನಮ್ಮನ್ನ ಕಾಡ್ತಲಗಿರ್ತವೆ. ಸ್ನೇಹಿತರೆ, ಇದಾಗಿತ್ತು SL ಭೈರಪ್ಪನವರ ಯಶೋಗಾಥೆ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.